ನೀನ್ ಯಾವನ ನಮ್ ಬಾಸ್ ಬಗ್ಗೆ ಮಾತಾಡಕ್ಕೆ? ಯಾವನ ನಿಮ್ ಬಾಸ್ ಲಾಸ್ಟ್ ಇಟ್ಟು ಬಾಸ್ ರಾಗಿ ಇಟ್ಟು ಕಣಲೆ. ಏನೋ ಮಾಡಿದ್ಯಾ ನೀವು ನಿಮ್ ಬಾಸ್ಗೆ? ನಮ್ ಬಾಸ್ಗೋಸ್ಕರ ನಾನು ನಾಲ್ಗೆಲ್ಲ ಹಚ್ಚೆ ಹಾಕ್ಸಿದೀನಿ ಕಣ, ನೋಡ ಇಲ್ಲಿ. ನೀನೇನೋ ನಾಲ್ಗೆ ಮೇಲೆ ಹಾಕ್ಸೋದು, ನಾನ್ ನೋಡಲೇ ತೊಡೆ ಮೇಲೆ ಹಾಕ್ಸಿದೀನಿ ಕಣ. ನೀವ್ ಯಾವತ್ತೂ ಚೇಂಜ್ ಆಗಲ್ಲ ಅಲ್ವಾ? ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಬ್ರೋ. ಥಂಬ್ಲೈನ್ ನೋಡ್ಬಿಟ್ಟು ಕಮೆಂಟ್ ಮಾಡಕ್ ಬಂದಿದ್ಯಾ ಅಂತ ಗೊತ್ತು, ಸ್ವಲ್ಪ ಬುಕ್ನ ಓದು. ನಾವು ಬುಕ್ ಓದೋರಲ್ಲ, ಕಮೆಂಟ್ಸ್ ಓದೋರು. ನಿಮ್ ಕಮೆಂಟ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನೀವು ಕಮೆಂಟ್ ಓದ್ತಾ ಇರಿ. ಓಕೆ. ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನ ಸ್ವಾಗತ ಕೋರುವಂತಹ ಸಮಯ. ನಮ್ಮ ಚಿತ್ರರಂಗದ ಹೆಸರಾಂತ ನಿರ್ಮಾಪಕರಾದಂತಹ ಕರಿಹಣ ಹಾಗೂ ನಮ್ಮ ಚಿತ್ರರಂಗದ ಹೆಸರಾಂತ ನಿರ್ದೇಶಕರಾದಂತಹ ಕೃಷ್ಣೋಪರ್ ಕೃಷ್ಣಣ್ಣ ಅವರಿಗೆ ಸ್ವಾಗತ ಕೋರ್ತೇನೆ. ನಮಸ್ಕಾರ ಸರ್. ನಾವೀಗ ಅದು ಇದು ಅಂತ ಕತೆ ಪುರಾಣ ಹೊಡೆದ್ರೆ ನಮ್ಮ ವ್ಯೂವರ್ಸ್ ವಿಡಿಯೋ ಸ್ಕಿಪ್ ಮಾಡಿಬಿಟ್ಟು ಬೇರೆ ವಿಡಿಯೋ ಹೋಗ್ಬಿಡ್ತಾರೆ. ಸೊ ಡೈರೆಕ್ಟಾಗಿ ಟಾಪಿಕ್ ಬಂದ್ಬಿಡ್ತೀನಿ. ಕರಿಹಣ ಅವರೇ, ನಮ್ಮ ಮೊದಲನೇ ಪ್ರಶ್ನೆ ನಿಮಗೆ. ನಿಮ್ಮ ಒಂದು ಪ್ರೊಡಕ್ಷನ್ ಅಲ್ಲಿ ಎಷ್ಟು ಜನ ರೈಟರ್ಸ್ ಅವರೇ? ಅವ್ರನ್ನ ಇಟ್ಕೊಂಡು ನಾವೇನ್ ಮಾಡೋಣ? ಅಲ್ಲ ಸ್ವಾಮಿ, ಇಷ್ಟು ಸಿನಿಮಾ ರಿಲೀಸ್ ಮಾಡಿದ್ದೀರಾ, ಮತ್ತೆ ಅದಕ್ಕೆಲ್ಲ ಯಾರು ಕತೆ ಬರ್ತಿದ್ದು? ಅದಕ್ಕೆ ಯಾಕ್ರಿ ರೈಟರ್ಸ್ ಬೊಂಬಾಟಾಗಿ ಮೇಕಿಂಗ್ ಮಾಡಿ ರಿಚ್ ಆಗಿ ತೋರಿಸ್ಬಿಟ್ಟು ಒಂದು 4 ಫೈಟ್ ಒಳ್ಳೆ ಡೈಲಾಗ್ಗಳು ಹೊಡಿಸ್ಬಿಟ್ಟು ಕ್ಲೈಮ್ಯಾಕ್ಸಲ್ಲಿ ಪಾರ್ಟ್ 2 ಲೀಡ್ ಕೊಟ್ಟು ಪ್ಯಾನ್ ಇಂಡಿಯಾ ಮಾಡಿಬಿಟ್ರೆ ಸಿನಿಮಾ 1000 ಕೋಟಿ ಮಾಡೋದು ಪಕ್ಕ. ಓಹೋ, ನೀವು ಮನೆ ಬೇಸ್ಮೆಂಟ್ ಕಟ್ಟುವಾಗಲೇ ಸಿಮೆಂಟ್ ಉಳಿಸೋರು. ನಿಮ್ಮ ಮನೆ ಭಾಳ ಗಟ್ಟಿ ಇರುತ್ತೆ ಬಿಡಿ. ಕರಿಹಣ ಅವರೇ, ನಿಮ್ಮ ಮುಂದಿನ ಪ್ರಶ್ನೆ. ಲಾಸ್ಟ್ 1-2 ಮೂವಿ ನೀವು ದೊಡ್ಡ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದ್ರಿ. ಪಾಪ ಅದು ನೀವು ಅನ್ಕೊಂಡಂಗೆ ಹೋಗಲಿಲ್ಲ. ನೀವು ಯಾಕೆ ಹೊಸ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಬಾರ್ದು? ಹೊಸಬ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ ಸರ್. ಹೊಸೊಬ್ರಿಗೆ ನೀವು ಚಾನ್ಸ್ ಕೊಟ್ಟರೆ ಅಲ್ವಾ ಸರ್ ಎಕ್ಸ್ಪೀರಿಯನ್ಸ್ ಬರೋದು? ಅಲ್ಲ ಸರ್, ಅದೇನಂತ ಮಾತಾಡ್ತೀರಾ? ಈಗ ನಾನೇ ಒಂದು 10 ಲಕ್ಷ ಕೊಡಿ 6 ತಿಂಗಳು ಬಿಟ್ಟು ಪ್ರಾಫಿಟ್ ಮಾಡ್ಕೊಡ್ತೀನಿ ಅಂದರೆ ಕೊಡ್ತೀರಾ? ನಾನು ಹೆಂಗೆ ನಂಬಿಟ್ಟು 1000 ಕೋಟಿ ಕಾಸು ಹಾಕ್ಲಿ? ಹಂಗಾರೆ ನೀವು ದುಡ್ಡು ಹಾಕ್ತಿರೋದು ವ್ಯಕ್ತಿಗಳ ಮೇಲೆ, ಕತೆಗಳ ಮೇಲಲ್ಲ. ಅರ್ಥ ಆಯ್ತು. ನೀವಿಬ್ರು ಮದುವೆ ಆಗೋದಕ್ಕೆ ನನ್ನ ಯಾಕ್ರಿ ಕರ್ಸಿದ್ದೀರಾ? ಏನ್ ನಕ್ಷತ್ರ ಯಾಕಕ್ಕ? UFOರೇ, ಸ್ವಲ್ಪ ತಾಳ್ಮೆ ಇರಲಿ. ನೀವೇ ಮದುವೆ ಗಂಡು, ನೀವಿಲ್ಲ ಅಂದ್ರೆ ಹೆಂಗೆ? ನಮ್ಮ ಮುಂದಿನ ಪ್ರಶ್ನೆ ಕೃಷ್ಣೋಪರ್ ಕೃಷ್ಣಣ್ಣ ಅವ್ರಿಗೆ. ಸರ್, ನೀವು ಇಲ್ಲಿವರೆಗೂ 2 ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದೀರಾ, ಆದರೆ ಅದು ಯಾಕೆ ಹಿಟ್ ಆಯಿತು ಅಂತಲೇ ನನಗೆ ಗೊತ್ತಿಲ್ಲ. ದಯವಿಟ್ಟು ಅದ್ರ ಸೀಕ್ರೆಟ್ ತಿಳಿಸ್ಕೊಡ್ಬೋದಾ? Whoosh is the secret of my energy. ಕೃಷ್ಣ, ಚೆನ್ನಾಗಿ ಕಾಮಿಡಿ ಮಾಡಿದೆ ಕಣಯ್ಯ. ಐ ಆಮ್ ಜಸ್ಟ್ ಕಿಡಿಂಗ್ ಸರ್. ನಾನು ಮೂವಿ ತೆಗ್ದಾಗ ಗೆದ್ಬಿಡ್ತೀನಿ ಅನ್ನೋ ನಂಬಿಕೆಗಿಂತ ಸೋತ್ಬಿಡ್ತೀನಿ ಅನ್ನೋ ಬೈದಲ್ಲಿರ್ತೀನಿ ಸರ್. ಒಂದೊಳ್ಳೆ ಕತೆ ಇರೋ ಸಿನಿಮಾ ತೆಗೆದು ಅಂಡರ್ ರೇಟೆಡ್ ಆಗೋದಕ್ಕಿಂತ ಪಕ್ಕ ಮಾಸ್ ಕಮರ್ಷಿಯಲ್ ಸಿನಿಮಾ ತೆಗೆದು ಬ್ಲಾಕ್ ಬಸ್ಟರ್ ಮಾಡ್ಬಿಟ್ರೆ ನೆಕ್ಸ್ಟ್ ನನಗೆ 50 ಕೋಟಿ ಹಾಕಬೇಕಾದ್ರು ಪ್ರೊಡ್ಯೂಸರ್ ಸಿಗ್ತಾರೆ ಕಣ್ರಿ. ಏನಂತೀರಾ ಕರಿಯಣ? 100 ಹಾಕ್ತೀನಿ ನಾನು ಸರ್. ಓ ಸಿನಿಮಾದಲ್ಲಿ ಬೆಂಕಿಲ್ ಅದ ಕೈಯಲ್ಲಿ ಸಾಂಗ್ ಮಾಡ್ತಿದ್ರಲ್ಲ ಸರ್, ಸೂಪರ್ ಸರ್. ನೀವು ಯಾವಾಗ ಸರ್ ನಮ್ಮ ಬಾಸ್ ಜೊತೆ ಸಿನಿಮಾ ಮಾಡ್ತಿದ್ದೀರಾ? ಕೃಷ್ಣೋಪರ್ ಕೃಷ್ಣಣ್ಣ ಅವರೇ, ನಿಮ್ಮ ಮುಂದಿನ ಪ್ರಶ್ನೆ. ನಿಮ್ಮ ಮುಂದಿನ ಸಿನಿಮಾ ಕರಿಹಣ ಅವ್ರ ಜೊತೆಗೆ ಅಂತ ಗೊತ್ತಾಯ್ತು, ಏನೋ ದೊಡ್ಡದಾಗಿ ಮಾಡ್ತಾ ಇದ್ದೀರಂತೆ. ಪ್ರೀ ಪ್ರೊಡಕ್ಷನ್ ಹೆಂಗ್ ನಡೀತಿದೆ ಸರ್? ನಮ್ಮ ಕರಿಯಣ ಅವರು KGF ತರ ಮಾಡೋದ ಅಂತ ಹೇಳ್ತಿದ್ರು. ಆಗ್ಲೇ 2 ಸಿನಿಮಾ KGF ತರ ಮಾಡಿದೀವಿ. ಈಗ ನೆಕ್ಸ್ಟ್ ಬಾಹುಬಲಿ ತರ ಮಾಡೋದ ಅಂತ ಹೇಳಿದ್ದಾರೆ. ಅದಕ್ಕೆ 100 ಆನೆ ಕರ್ಸಾವ ಅಂತಿದ್ದೀವಿ. ಫುಲ್ಲು ಗ್ರೀನ್ ಮ್ಯಾಟಲ್ಲೇ ಶೂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಆಮೇಲೆ ಅವತಾರ್ ಟೀಮ್ ವರ್ಕ್ ಕರೆಸಿ ಗ್ರಾಫಿಕ್ ವರ್ಕ್ಸ್ ಮಾಡಬೇಕು ಅಂತಲೂ ಅನ್ಕೊಂಡಿದ್ದೀವಿ. ಸರಿ, ಗ್ರಾಫಿಕ್ಸ್ ವರ್ಕ್ಸ್ ಎಲ್ಲ ಹೆಂಗ್ ನಡೆಯುತ್ತೆ? ಸ್ವಲ್ಪ ನಮ್ಮ ವ್ಯೂವರ್ಸ್ಗೂ ಹೇಳ್ಬೋದಾ? ಸರ್, ನಮಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಶೂಟ್ ಆದ್ಮೇಲೆ ತಗೊಂಡೋಗವ ಅಂತಿದ್ದೀವಿ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋರು ನೋಡಿದೀನಿ, ಆದ್ರೆ ನೀವು ಯುದ್ಧದಲ್ಲೇ ಶಸ್ತ್ರಾಭ್ಯಾಸ ಮಾಡೋರು. ಮಾತಾಡೋಣ, ನಮ್ಮ ಸಿನಿಮಾ ಮಾತಾಡುತ್ತೆ ಕಣ್ರಿ. ಇಂಟರ್ವ್ಯೂ ಏನು ಮಾಡ್ತೀನಿ ರೀ. ಕರಿಯಣ ಬಾರ್ಯ ಹೇಳ್ರೆ. ಜ್ಯೂಸ್ ತಗೊಂಡು ಬೋಳಿ ಮಗನೇ, ಒಂದು ಅರ್ಧ ಗಂಟೆ ಆಯ್ತು. ಇಷ್ಟು ಬೇಗ ಬಂದ್ಬಿಟ್ರಾ ಸರ್? ನೀವು ಬೇರೆ ಹೀರೋಗಳ ಥರ ಒಂದು 4-5 ಅವರ್ ಲೇಟ್ ಮಾಡ್ತೀರಾ ಅಂದ್ಕೊಂಡೆ, ಬಟ್ ನೀವು ಉತ್ರಳ್ಳಿಯಿಂದ ನಮ್ಮ ಚಂದ್ರಸುಂದರ ಸ್ಟುಡಿಯೋ ಗಂಟ ಇಷ್ಟು ಬೇಗ ಬಂದಿದ್ದೀರಾ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ ಸರ್. ನಿಮ್ಮ ಪ್ರೀಶಿಯಸ್ ಟೈಮ್ಗೆ ತುಂಬ 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 ಥ್ಯಾಂಕ್ ಯು ಸರ್. ಸರ್, ನನಗೆ ಕಾಯೋದು ಕಾಯಿಸೋದು ಅಂದರೆ ಎಲ್ಲ ಇಷ್ಟ ಆಗಲ್ಲ ಸರ್.
ಸರ್ ನಿಮ್ಮ ಫ್ಯಾನ್ಸ್ ಬಗ್ಗೆ ಒಂದೆರಡು ಮಾತು. ಆರ್ಟಿಗೆ ಬಡ್ಕೊಳ್ಳೋದು ಹೇಳ್ಕೊಡ್ಬೇಕಾ ಸರ್? ನಾವು ಹೇಳ್ದೇ ಇರಲಿ ಅದು ಬಡ್ಕತಾನೆ ಇರುತ್ತೆ. ನನ್ನ ಫ್ಯಾನ್ಸು ಹಂಗೆ, ಅವ್ರು ಬಡ್ಕೊಳ್ಳೋವರ್ಗು ಬದುಕಿರೋದು. ಎಫೋರೆ ನೀವು ಪಡ್ಕೋತೇನೆ ಇರಿ, ಇವ್ರು ಬದುಕಿರ್ಬೇಕು. ಸರ್ ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮ ಪ್ರಕಾರ ಆಕ್ಟಿಂಗ್ ಅಂದ್ರೆ ಏನು ಸರ್? ಈಗ ಮಾಡ್ತೀನಲ್ಲ ಅದೇನೆ. ಇಂಟರ್ವ್ಯೂ ಮಾಡ್ತವ್ರಲ್ವಾ ಸರ್? ನಿಮ್ಮ ಫ್ಯಾನ್ಸ್ಗಳು ತುಂಬ ಎಜುಕೇಟೆಡ್ ಆಗಿದ್ದಾರೆ ಸರ್. ನಮ್ಮ ಮುಂದಿನ ಪ್ರಶ್ನೆ ಸರ್, ನೀವು ಸಿನಿಮಾ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಎಷ್ಟು ಸಲ ರಿಹರ್ಸಲ್ ಮಾಡ್ತೀರಾ? ರಿಹರ್ಸಲ್ ಮಾಡೋದಕ್ಕೆ ನಾವೇನು ನಾಟಕದವ್ರೇನ್ರಿ? ಸಿನಿಮಾ ಗಂಟೆ ನಾವು ಮಾಡ್ತಿರೋದು ಏನ್ರಿ ಇವೆಲ್ಲ ಕ್ವಶನ್? ಯಾವನ ಅವನಿಗೆ ಸ್ಕ್ರಿಪ್ಟ್ ಬರ್ಕೊಟ್ಟು ಅವ್ನು ಪ್ರಶ್ನೆ ಕೇಳಕ್ಕೆ? ಆಚೆ ಸಿಗಾಕಳ ನೀನು, ನಿನ್ ಕಾರ್ಗೆ ಹಾಕ್ತೀನಿ ಬೆಂಕಿ. ಸರ್ ಪ್ರಮೋಷನ್ ಸುಮ್ಮನೆ ಸರ್. ಸಾರಿ ಸರ್. ಸರಿ ಆಯ್ತು, ಕಂಟಿನ್ಯೂ ಮಾಡು. ಸರ್ ಒಂದು ಸಿನಿಮಾ ಟಿಕೆಟು 300-350 ರೂಪಾಯಿ ಇಟ್ಟಿರ್ತೀರಾ. ಹೌಸ್ಫುಲ್ ಓಡಲಿಲ್ಲ ಅಂದರೂ ಆ ಟಿಕೆಟ್ ಪ್ರೈಸ್ ಕಮ್ಮಿ ಆಗಲ್ಲ. 300 ರೂಪಾಯಿ 400 ರೂಪಾಯಿ ಇಟ್ಬಿಟ್ಟು 2 ರೋ ಫುಲ್ ಮಾಡೋ ಬದಲು 100-150 ರೂಪಾಯಿ ಇಟ್ಟರೆ ಹೌಸ್ಫುಲ್ ಶೋಗಳು ಕಿತ್ಕೊಂಡು ಹೋಗಲ್ವಾ? ಅಲ್ಲ ಕಣ, ನೀನು ಟ್ರೈನ್ ಟಿಕೆಟ್ ತಗೊಂಡು ಬಸ್ ಹತ್ತಕ್ಕಾಗತ್ತಾ? ಈ ಕ್ವಶನ್ ನನ್ನ ಹತ್ರ ಯಾಕೆ ಕೇಳ್ತಿದ್ಯಾ? ಪ್ರೊಡ್ಯೂಸರ್ ಇಲ್ವಾ? ಇಲ್ಲೇ ಕೇಳು ಅವ್ರನ್ನೇ. ಸರ್ ಸಿಟ್ಟಾಗ್ಬಿಡಿ ಸರ್, ಚಿಕ್ಕ ಹುಡುಗ, ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಮಾತಾಡ್ತೇನೆ, ನೀವು ಸಮಾಧಾನ. ಕ್ಯಾಮ್ರಾ ಎಲ್ಲ ಆಫ್ ಮಾಡ್ರ. ನೋಡಪ್ಪ, ನಿನ್ನ ಹತ್ರ ನಿಜಾನೇ ಹೇಳ್ತೀನಿ. ನಾನು ಸಿನಿಮಾ ತೆಗಿತಿರೋದೆ ಬ್ಲ್ಯಾಕ್ನ ವೈಟ್ ಮಾಡೋಕ್ಕೆ. ಒಂದು 20 ದಿವಸ ಕತೆ ಬರಿತೀವಿ, ಧಾಮ್ ಧೂಮ್ ಅಂತ ಶೂಟ್ ಮಾಡ್ತೀವಿ. ಮೂವಿ ರಿಲೀಸ್ನೂ ಮಾಡ್ತೀವಿ. ಮೂವಿ ಏನಾರು ಚೆನ್ನಾಗಿ ಓಡಲಿಲ್ಲ ಅಂದರೆ ಎಲ್ಲ ಥಿಯೇಟ್ರಿಗೂ ಫೇಕ್ ಬುಕ್ಕಿಂಗ್ ಮಾಡಿಸಿ ನಾವೇ ಓಡಿಸ್ತೀವಿ. ಒಂದು 10 ದಿವಸ ಓಡಿಸ್ಬಿಟ್ಟು ಸಕ್ಸಸ್ ಪಾರ್ಟಿ ಮಾಡಿ ನಿನ್ನೂ ಹೋಗ್ತೀವಿ. ಯಾಕಂದರೆ ಈಗ ಜನಗಳಿಗೆ ಬೇಕಾಗಿರೋದು ಚೆನ್ನಾಗಿರೋ ಮೂವಿ ಅಲ್ಲ, ಮೂವಿ ಎಷ್ಟು ಕೋಟಿ ಮಾಡ್ತು ಅನ್ನೋ ಪೋಸ್ಟ್ರುಗಳು. ಅದಕ್ಕೆ ಮೂವಿ ರಿಲೀಸ್ಗೂ ಮುಂಚೆನೇ ಒಂದು 10 ಪೋಸ್ಟ್ರ್ ಮಾಡಿಸಿಟ್ಟಿರ್ತೀವಿ. ಮೂವಿ ರಿಲೀಸ್ ಆದಮೇಲೆ ಡೈಲಿ ಒಂದೊಂದು ಅಂತ ಬಿಡ್ತೀವಿ. ಅರ್ಥ ಆಯ್ತಾ? ಅಲ್ಲ ಸರ್, ಜನಗಳ ದುಡ್ಡು ಮತ್ತು ಪ್ರೀಶಿಯಸ್ ಟೈಮ್ನ ಎಷ್ಟು ಉದಾಸೀನವಾಗಿ ತೊಗೊಂಡಿದ್ದೀರಾ. ಮದುವೆ ಗಂಡೆ ಈಗಾದರೂ ಅರ್ಥ ಆಯ್ತೇ ಇಲ್ಲವೇ? ನಮ್ಮ ಬಾಸ್ ಕಣದೇ, ನಮ್ಮ ಬಾಸ್ಗೆ